ಹಾಯ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ನಾನು ಆಲ್ರೆಡಿ ಹೇಳಿರೋ ವಿಡಿಯೋ ಪ್ರಕಾರ ಯಾಕೆ ನಾನು ಇಷ್ಟು ದಿನದಿಂದ ವೀಡಿಯೋಸ್ ಮಾಡಿರಲಿಲ್ಲ ಆ್ಯಂಡ್ ನಾನೆಲ್ಲಿ ಏನು ತಪ್ಪು ಮಾಡಿದೆ, ಯಾಕೆ ಇಷ್ಟೊಂದು ನಾನು ಕೊರಗ್ತಾ ಇದ್ದೀನಿ ಆ ವಿಷಯ ಅಂತ ಅನ್ಕೋತಾ ಇದ್ದೀರಾ. ಸೊ ನಾನು ಕಳ್ಕೊಂಡಿದ್ದೆ ಯಾರನ್ನ ಅಂದರೆ ನಮ್ಮ ಅಪ್ಪಾಜಿನ. ಆ್ಯಕ್ಚುಲಾಗಿ ಹೆಣ್ಮಕ್ಳಿಗೆಲ್ಲರಿಗೂ ಸೆಂಟಿಮೆಂಟ್ ಇರುತ್ತೆ ಅಪ್ಪ ಅಂದರೆ. ಸೊ ನನಗೂ ಕೂಡ ಸೆಂಟಿಮೆಂಟ್ ಇದೆ. ಸೊ ಅಪ್ಪ ಅನ್ನೋ ಪ್ರೀತಿ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಮೇಲೇ ಕಾಳಜಿ ಎಲ್ಲ ಹೆಣ್ಮಕ್ಳಿಗೂ ಇರೋ ಥರನೇ ನನಗೂ ಕೂಡ. ಬಟ್ ಆದರೆ ನಾನು ಮಾಡಿದ ಒಂದು ಸಣ್ಣ ತಪ್ಪು ಏನಪ್ಪ ಅಂದರೆ, ಯಾವುದೋ ಒಂದು ಸಣ್ಣ ವಿಷಯದಿಂದ ಅವ್ರ ಹತ್ರ ನಾನು ಡೆತ್ ಆಗೋಕ್ಕೂ ಮುಂಚೆ ಅಂದರೆ 1 ತಿಂಗಳು ನಾನು ಮಾತಾಡೇ ಇರಲಿಲ್ಲ. ಸೊ ಆ ನೋವು ನನಗೆ ತುಂಬ ಕಾಡ್ತಿದೆ. ಫಸ್ಟು ನಾನು ಮಾತಾಡಿಲ್ಲ ಅಂದರೆ ನನಗೆ ಹೇಗಿರ್ತಿತ್ತು ಅಂದರೆ, ಇದ್ದಾರೆ ಅನ್ನೋ ಧೈರ್ಯ ಹೆಚ್ಚಾಗಿರ್ತಿತ್ತು ನನಗೆ. ನನ್ನ ಜೊತೆ ಇದ್ದಾರೆ, ಎಲ್ಲೋ ಇದ್ದಾರೆ, ಇವತ್ತಲ್ಲ ನಾಳೆ ಅವರಾದರೂ ಕಾಲ್ ಮಾಡ್ತಾರೆ, ಇಲ್ಲ ನಾನಾದರೂ ಮಾತಾಡ್ಬೋದು, ಇಲ್ಲ ಅವರೇ ಕೋಪ ಕಮ್ಮಿ ಮಾಡ್ಕೊಳ್ಳಿ, ನಾನು ಯಾಕೆ ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ಇದಿತ್ತು. ಸೊ ಇವತ್ತು ನಾನು ಅವ್ರನ್ನ ಕಳ್ಕೊಂಡ್ಮೇಲೆ ಇನ್ಮೇಲೆ ಯಾರ ಹತ್ರ ಜಗಳ ಆಡಲಿ, ಯಾರ ಹತ್ರ ಮಾತಾಡಲಿ, ಯಾಕೆ ನಾನು ಹೀಗೆ ಮಾಡಿಬಿಟ್ಟೆ, ಬದುಕಿರ್ಬೇಕಾದ್ರೆ ನಾನು ಒಂದು ಸತಿ ಆದರೂ ಮಾತಾಡಿಸ್ಬೋದಾಗಿತ್ತಲ್ಲ ಅಂತ ಹೇಳಿ ಬೇಜಾರಾಯಿತು. ಬಟ್ ಅವ್ರು ಹುಷಾರಿಲ್ಲದೆ ಇರಬೇಕಾದ್ರೆ ನನಗೆ ಯಾರೂ ಕಾಲ್ ಮಾಡಿರಲಿಲ್ಲ. ಸೊ ನಾಳೆ ಬೆಳಗ್ಗೆ ಅವರು ಡೆತ್ ಆಗ್ತಾರೆ ಅಂದರೆ ನೈಟ್ ನನಗೆ ಒಂದು ಕಾಲ್ ಬರುತ್ತೆ, ಸೀರಿಯಸ್ ಇದ್ದಾರೆ ಬಂದು ನೋಡು ಅಂತ. ಬಟ್ ನಾನು ಕೂಡ ಹಾಸ್ಪಿಟಲಲ್ಲಿ ಇರ್ತೀನಿ. ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮಗಳಿಗೆ ಹುಷಾರಿಲ್ಲದೆ ಇರೋ ಕಾರಣ 1 ಡೇ ನಾನು ಅಡ್ಮಿಟ್ ಮಾಡಿದ್ದೆ ಫ್ರೈಡೇ. ಸೊ ಅವತ್ತು ನೈಟ್ ನನಗೆ ಕಾಲ್ ಬರುತ್ತೆ ಬಾ ಅಂತ. ಸೊ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ ಅಂತ ಹೇಳಿ ಬೆಳಗ್ಗೆ ಕೂಡ ನಾನು ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅಷ್ಟರೊಳಗಾಗಿ ಒಂದು ಇದು ಬ್ಯಾಡ್ ನ್ಯೂಸ್ ಅಂತಲೇ ಅನ್ಬೋದು. ಬಟ್ ನಾನು ಅದನ್ನ ಯಾವತ್ತೂ ಊಹಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ. ಸೊ ಇದ್ದರೂ ನನ್ನ ಜೊತೆ ಜಗಳ ಆಡೋರು, ನನಗೆ ಕಷ್ಟ ಅಂದಾಗ ನನ್ನ ಜೊತೆ ನಿಲ್ಲೋರು, ನನಗೆ ಬೇಕು ಅಂದಾಗ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡೋರು, ನಾನಿದ್ದೀನಿ ಅನ್ನೋ ಧೈರ್ಯ ತುಂಬೋರು, ನಿಂಗೆ ಎಷ್ಟೇ ಕಷ್ಟ ಬಂದರೂ ನಾನು ಜೊತೆಗಿರ್ತೀನಿ ಅನ್ನೋರು. ಸೊ ಇವತ್ತು ನನಗೆ ಇಷ್ಟೆಲ್ಲ ನೋವಾಗ್ತಿದೆ, ಕಷ್ಟ ಆಗ್ತಿದೆ ಅಂತ ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋಣ. ಸೊ ನಾನು ಅವರಾದರೂ ನನ್ನ ಹತ್ರ ಬಂದು ಒಂದು ಸಣ್ಣ ವಿಷಯದಿಂದ ಬೇಡ ಅಮ್ಮ ನಾನು ಆ ಥರ ಮಾಡೋದಿಲ್ಲ ಆ್ಯಂಡ್ ನೀನು ಕೂಡ ನನ್ನ ಜೊತೆ ನಗ್ನಗ್ತಾ ಇರು ಅಂತ ಹೇಳಿದಿದ್ರೆ ಸೊ ನಾನು ಕೂಡ ಸ್ವಲ್ಪ ಇದಾಗ್ತಿದೆ. ಇಲ್ಲ ಅವರೇ ಕೋಪ ಬಿಟ್ಟು ನನಗೊಂದು ಕಾಲ್ ಮಾಡ್ಬೋದಾಗಿತ್ತು. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನಾನು ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಅಂತ. ಸೊ ಆ ವಿಷಯದಲ್ಲಿ ನಾನು ಯಾರನ್ನೂ ಕ್ಷಮಿಸೋದು ಕೂಡ ಇಲ್ಲ. ಅವರು ಭೇದ ಭಾವ ಮಾಡ್ತಾರೆ, ಹೆಣ್ಮಗು ಗಂಡು ಮಗು ಅಂತ. ಸೊ ನಂಗೆ ಆ ವಿಷಯದಲ್ಲಿ ನಾನು ಯಾರನ್ನೂ ಕ್ಷಮಿಸಲ್ಲ, ತಾಯಿನಾಗಿರ್ಬೋದು ತಂದೆನಾಗಿರ್ಬೋದು. ಸೊ ನಂಗೆ ಅದು ಇವಾಗೂ ಕೂಡ ಕೋಪ ಇದೆ. ಮಗ 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 ಅಂತಾನೆ ಅಂದರು, ಮಗಳನ್ನ ನೋಡಲಿಲ್ಲ ಅನ್ನೋ ಕೋಪ ನನಗೆ ಈಗಲೂ ಇದೆ. ಬಟ್ ಆದರೂ ಆ ಜೀವ ನನ್ನ ಜೊತೆ ಇರಬೇಕಿತ್ತು. ಯಾಕಂದರೆ ಅದೊಂದೇ ನನಗೆ ಸ್ಟ್ರೆಂತಾಗಿ ನಿಂತಿದ್ದು. ಬ್ಯಾಕಪ್ ಆಗಿ ನಾನು ಏನೇ ಕೆಲಸ ಮಾಡ್ತಿದ್ದೀನಿ ಅಂದಾಗೂ ಮಾಡಮ್ಮ ಬೇರೆ ಯಾರಾದರೂ ಆದರೆ ಅದು ಮಾಡಬೇಡ ಇದು ಮಾಡಬೇಡ ಅಂತ. ಈವನ್ ನಮ್ಮ ತಾಯಿ ಕೂಡ ಮಾಡಬೇಡ ಅಂತ ಹೇಳ್ತಾರೆ. ಬಟ್ ನನಗೆ ಬ್ಯಾಕ್ ಸಪೋರ್ಟಿವ್ ಆಗಿ ನನ್ನ ತಂದೆನೇ ನಿಂತಿದ್ದು, ಮಾಡು ನೀನು ಏನು ಮಾಡ್ತೀಯ ಮಾಡು, ನನ್ನ ಮಗಳು ಅಂತ. ಸೊ ಹಸ್ಬೆಂಡ್ ಮನೆ ಕಡೆ ಬಂದರೆ ಎಲ್ಲರ ಸಪೋರ್ಟು ಇದೆ, ನನ್ನ ಚಿಕ್ಕಮ್ಮನ ಸಪೋರ್ಟ್ ಇದೆ, ಅದು ಬೇರೆ ಥರ. ಬಟ್ ನನ್ನ ತಂದೆ ತಾಯಿ ಕಡೆಯಿಂದ ನಾನು ಫುಲ್ಲು ಸಪೋರ್ಟ್ ಆಗಿದ್ದು ನನ್ನ ತಂದೆನೇ. ಸೊ ನನ್ನ ತಂದೆಗೆ ನಾನು ಯಾವಾಗಲೂ ಅದು ಚಿರಋಣಿಯಾಗಿರ್ತೀನಿ. ಸೊ ಅವ್ರ ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗೋದಿಲ್ಲ. ಸೊ ನನ್ನ ಬೆಸ್ಟ್ ಟೈಮ್ ಅವ್ರ ಜೊತೆ ಕಳೆದಿದ್ದು ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಟೈಮ್ ಕಳೆದಿದ್ದೀನಿ. ಆ್ಯಂಡ್ ನನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮಹಾರಾಣಿ ಥರ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ತುಂಬ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನನ್ನ ಯಾವ ಥರ ಟ್ರೀಟ್ ಮಾಡ್ತಿದ್ರು ಅಂದರೆ, ಒಂದು ಗಾಜಿನ ಬೊಮ್ಮೆ ಬಿಟ್ಟರೆ ಎಲ್ಲೂ ಹೊಡೆದೋಗುತ್ತೋ ಅನ್ನೋ ರೀತಿ ನನ್ನ ತುಂಬ ಜೋಪಾನವಾಗಿ ಇಟ್ಕೊಂಡು ನೋಡಿದ್ದಾರೆ, ಸಾಕಿದ್ದಾರೆ. ನಾನು ಪ್ರತಿಯೊಂದು ಹುಷಾರಿಲ್ದಿರೋ ಟೈಮಾಗಿ ನನಗೆ ಅನ್ಕಾನ್ಷಿಯಸ್ ಆದಾಗೆಲ್ಲ ನಮ್ಮಮ್ಮನ ಇದು ಮಾಡಿ ಇರೋದು ಒಂದೇ ಹೆಣ್ಮಗು ಅಂತ ಹೇಳಿ ತುಂಬ ಚೆನ್ನಾಗಿ ನನ್ನ ನೋಡಿಕೊಂಡ್ರು. ಅದಕ್ಕೆ ನಾನು ಅವ್ರಿಗೆ ತುಂಬ ಹೃತ್ಪೂರ್ವಕವಾಗಿ ನಾನು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಕೆಲವೊಂದು ರೀಸನ್ಸಿಂದ ಅವರು ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದರಿಂದ ನಾವು ಸಫರ್ ಕೂಡ ಆಗಿದ್ದೀನಿ. ಸೊ ಅದು ಕೂಡ ಒಂದು ಮನಸ್ಸು ಬೇಜಾರಿರುತ್ತೆ. ಬಟ್ ಅಪ್ಪ ಇಲ್ದಿರೋ ನೋವು ಯಾರಿಂದನೂ ಅದು ಕಳ್ಕೊಂಡಿರೋರ್ಗಷ್ಟೇ ಗೊತ್ತಿರುತ್ತೆ. ಸೊ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ದಯವಿಟ್ಟು ಯಾರೂ ನಿಮ್ಮ ತಂದೆ ಎಷ್ಟೇ ಕೋಪ ಇದ್ದರೂ 1 ದಿನ 2 ದಿನದಲ್ಲಿ ಅದನ್ನ ಮುಗಿಸ್ಕೊಂಡು ಮತ್ತೆ ಅವ್ರ ಹತ್ರ ಹೋಗಿ ಮಾತಾಡಿ. ಸೊ ಏನಾಗ್ತಿದೆ ಅಂದರೆ, ನಾವು ಕೋಪ ಮಾಡ್ಕೊಂಬಿಟ್ಟು ಅವರೇ ಬರಲಿ ಅಂದರೆ ಆ ಜೀವನೇ ಇರೋದಿಲ್ಲ. ಸೊ ಇವತ್ತು ನಾನು ಸಫರ್ ಆಗ್ತಿರೋದು ಅದೇನೆ. ಇವತ್ತು ನನ್ನ ಜೊತೆ ಮಾತಾಡೋಕ್ಕೆ ಒಂದು ಜೀವ ಇಲ್ಲ. ನನಗೆ ಫೋನ್ ಮಾಡ್ಬಿಟ್ಟು ಏನು ಮಾಡ್ತಿದ್ಯಪ್ಪ
ಕೆಲಸಕ್ಕೆ ಹೋದ, ಊಟ ಮಾಡ್ದ ಅಂತ ಕೇಳೋದು ಕೂಡ ನನಗೆ ಈಗ ನಾನು ನಂಬರ್ ನೋಡಿದಾಗೆಲ್ಲ ನನಗೆ ದುಃಖ ಆಗುತ್ತೆ. ಸೊ ಆ ನಂಬರ್ ಕೂಡ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿಲ್ಲ, ಡಿಲೀಟ್ ಮಾಡಿದ್ದೀನಿ, ಯಾಕಂದರೆ ಮನ್ಸಿಗೆ ಕೊರಗುತ್ತೆ ಅಂತ. ಸೊ ಅವ್ರ ಜೊತೆ ನಾನು ಬೆಸ್ಟ್ ಟೈಮ್ ಕಳೆದಿದ್ದು ಅಂದರೆ ರೀಸೆಂಟಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು, ಬಾಯಿಕೊಂಡ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ವಿಡಿಯೋ ಕೂಡ ಶೇರ್ ಮಾಡಿದ್ದೆ ನಿಮಗೆ. ಸೊ ಅದರಲ್ಲಿ ಕೂಡ ಅವರು ಎಲ್ಲೂ ತೋರ್ಸೋಕ್ಕಾಗಿರಲಿಲ್ಲ. ನಾನೊಂದು ಒಳ್ಳೆ ಸಕ್ಸಸ್ ಕಂಡ್ಮೇಲೆ ಅವ್ರನ್ನ ನಿಮಗೆಲ್ಲರಿಗೂ ಇಂಟ್ರಡ್ಯೂಸ್ ಮಾಡೋಣ. ಹಾಗೆ ನನ್ನ ತಂದೆಗೆ ನಾನು ಕೂಡ ಈ ಥರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ನಾನು ಹೇಳಿರಲಿಲ್ಲ. ಇವತ್ತು ಅವ್ರು ಇಲ್ಲವೇ ಇಲ್ಲ, ಯಾರ ಹತ್ರ ಹೇಳಬೇಕು, ಇದ್ದಾಗಲೇ ನಾನು ಹೇಳಿಬಿಟ್ಟಿದ್ದಿದ್ರೆ ನನಗೂ ಕೂಡ ಒಂದು ಮನಸ್ಸು ಸಮಾಧಾನ ಇರ್ತಿತ್ತು ಅನ್ನಿಸ್ತು. ಸೊ ಈಗ ಬ್ಯಾಕಪ್ ಆಗಬೇಕು ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಮಾಡಿದ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರನ್ನ ಕಳ್ಕೊಂಡ್ಮೇಲೆ ಅವ್ರು ಕಳ್ಕೊಂಡಿರೋರಿಗೆ ಮಾತ್ರ ಅದನ್ನು ಗೊತ್ತಾಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಇರೋವರೆಗೂ ಅವ್ರ ಜೊತೆ ನಗ್ನಗ್ತಾ ಚೆನ್ನಾಗಿರಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಮತ್ತು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಫುಲ್ಲು ವಾಚ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.